ನಮಸ್ಕಾರ. ವಿಶ್ವವಾಣಿ ಯೂಟ್ಯೂಬ್ ವಾಹಿನಿಯ ಎಲ್ಲ ನನ್ನ ಬಂಧುಗಳಿಗೆ ಪ್ರಣಾಮಗಳು. ಇದು ನನ್ನ ವಿಡಿಯೋ ಅಂಕಣ. ಈ ಅಂಕಣದಲ್ಲಿ ನಾನು ಭಾರತದ ಅಸ್ಮಿತೆಯ ಬಗ್ಗೆ, ಇತಿಹಾಸದ ಬಗ್ಗೆ ಅನೇಕ ಸಂಗತಿಗಳನ್ನು ಹಂಚಿಕೊಳ್ತೀನಿ. ನಾನು ಮಂಜುನಾಥ್ ಹಜ್ಜಂಪುರ, ಲೇಖಕ, ಸಂಪಾದಕ, ಅಂಕಣಕಾರ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ದೆಹಲಿ ಬ್ರಿಟಿಷರ ರಾಜಧಾನಿ ಆದುದು ಹೇಗೆ, ಏಕೆ, ಈ ಕೆಲವು ಸಂಗತಿಗಳನ್ನು ಗಮನಿಸಬಹುದು. ಕೆಲಕಾಲ ದೆಹಲಿ ರಾಜಧಾನಿ ಆಗಿತ್ತು ನಿಜ. ಭಾರತದ ರಾಜಧಾನಿ ಅಲ್ಲ, ಒಂದು ಪ್ರದೇಶದ ಕೆಲವು ಸಮುದಾಯಗಳ, ಕೆಲವು ಸಲ್ತನತ್ಗಳ ರಾಜಧಾನಿ ಆಗಿದ್ದು ನಿಜ. ಆದರೆ 11ನೇ ಶತಮಾನದಲ್ಲಿ ಇದು ಭಾರತೀಯ ರಾಜರ, ತೋಮರರ ರಾಜಧಾನಿ ಆಗಿತ್ತು. 1206ರಲ್ಲಿ ಕುತುಬುದ್ದೀನ್ ಅಂತ ಅವನ ಕಾಲದಲ್ಲಿ ದೆಹಲಿ ರಾಜಧಾನಿ ಆಯಿತು. ಅನಂತರ ಮೊಘಲರಿಗೆ ಕೆಲ ಕಾಲ ಬಾಬರ್, ಹುಮಾಯೂನ್, ಅಕ್ಬರ್ ಇವರಿಗೆಲ್ಲ ಆಗ್ರಾ ರಾಜಧಾನಿ ಆಗಿತ್ತು. 1638ರಲ್ಲಿ ಶಹಜಹಾನ್ ಒಂದು ನಿರ್ಧಾರ ತಗೊಂಡ. ಅದರ ಪ್ರಕಾರ ಆಗ್ರಾ ಬದಲು ದೆಹಲಿ ರಾಜಧಾನಿ ಆಗಬೇಕು ಹಾಗೆ ಅಂತ. ಅನಂತರ ಏನಾಯಿತು ಅಂತ ಹೇಳಿದ್ರೆ, ಈ ಕಳೆದ 2 ಶತಮಾನಗಳಲ್ಲಿ, 2.5 ಶತಮಾನಗಳಲ್ಲಿ ಬ್ರಿಟಿಷರು ನಿಧಾನವಾಗಿ ಭಾರತವನ್ನು ಆಕ್ರಮಿಸ್ಕೊಂಡ್ರು, ಭಾರತವನ್ನು ತಮ್ಮ ತೆಕ್ಕೆಗೆ ತಗೊಂಡ್ರು. 1857ರ ಸ್ವಾತಂತ್ರ್ಯ ಸಮರದ ವಿಷಯ ನಮಗೆ ಗೊತ್ತೇ ಇದೆ. ಭಾಳ ದೊಡ್ಡ ಹೋರಾಟ ನಡೆಯಿತು. ಬ್ರಿಟಿಷರು ಬಗ್ಗಿದ್ದು, ಹೆದರಿದ್ದು ಈ ಒಂದು ಸ್ವಾತಂತ್ರ್ಯ ಹೋರಾಟಕ್ಕೇನೆ. ಆಗ ಒಂದು ರೀತಿ ಜಾಗೃತಿ ಉಂಟಾಗಿದ್ದು ನಿಜ. ಆದರೆ ಯಾರ ನಾಯಕತ್ವದಲ್ಲಿ ಬ್ರಿಟಿಷರ ವಿರುದ್ಧವಾಗಿ ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ಗೊಂದಲ ಇತ್ತು. ಆ ಕಾಲದ ಇದ್ದಿದ್ದೇ ಹಾಗೆ. ಅನೇಕ ಸಂಸ್ಥಾನಗಳು, ಅನೇಕ ರಾಜ್ಯಗಳು, ಅನೇಕ ಸಲ್ತನತ್ತುಗಳು, ಈ ಥರ ಎಲ್ಲ ಇದ್ದಾಗ ಈ ರೀತಿ ಆಗಿದ್ದು ಇದೆ. ಆಗ 1857ರಲ್ಲಿ ಮೊಘಲರ ಒಬ್ಬ ಬಹಾದುರ್ ಶಾ ಜಫರ್ ಅಂತ, ಅವನು ಬಾದ್ಶಾಹ ಆಗಿದ್ದ. ಬಾದ್ಶಾಹ ಅಂತ ಅನ್ನೋದು ತಪ್ಪಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ದೆಹಲಿಯಿಂದ ಆಚೆ ಅವನ ಸಾಮ್ರಾಜ್ಯವೂ ಇರಲಿಲ್ಲ, ನಿಯಂತ್ರಣವೂ ಇರಲಿಲ್ಲ. 1857ರ ಸಮರವನ್ನು, ಹೋರಾಟವನ್ನು ಬ್ರಿಟಿಷರು ಬಗ್ಗು ಬಡಿದ್ರು, ನಾಶ ಮಾಡಿದ್ರು. ಇವನನ್ನು ತಗೊಂಡು ಹೋಗ್ಬಿಟ್ಟು ಬರ್ಮಾದಲ್ಲಿ, ಮಯನ್ಮಾರಲ್ಲಿ, ಮಯನ್ಮಾರ್ ದೇಶದ ರಂಗೂನಲ್ಲಿ ಅವನನ್ನು ಜೈಲಲ್ಲಿ ಇಟ್ಟರು. ಕೆಲವು ವರ್ಷಗಳ ನಂತರ ಅವನು ಸತ್ತು ಹೋದ. ಈ ಒಂದು ಅವಧಿನಲ್ಲಿ ಬ್ರಿಟಿಷರು ತಮ್ಮ ಆಡಳಿತವನ್ನು ಹೆಚ್ಚು ಗಟ್ಟಿ ಮಾಡ್ಕೊಳ್ತಾ ಹೋದರು. ಸಮುದ್ರದ ಕಾರಣಕ್ಕೋಸ್ಕರವಾಗಿ, ಸಮುದ್ರದ ಕಡೆಯಿಂದ ಬಂದ ಆಕ್ರಮಣಕಾರಿಗಳ ಕಾರಣಕ್ಕೋಸ್ಕರವಾಗಿ ಮುಂಬೈ, ಚೆನ್ನೈ ಮತ್ತು ಕೋಲ್ಕತ್ತಾಗಳು ಹೆಚ್ಚು ಪ್ರಸಿದ್ಧಿ ಪಡೆದವು. ಅದಕ್ಕಿಂತ ಮುಂಚೆ ಅನೇಕ ದೊಡ್ಡ ದೊಡ್ಡ ಪಟ್ಟಣಗಳು ರಾಜಧಾನಿಗಳಾಗಿದ್ದರೂ ಕೂಡ ಬ್ರಿಟಿಷರ ಕಾರಣಕ್ಕೆ ಈ 3 ಬಂದರುಗಳು ಮತ್ತು ನಗರಗಳು ದೊಡ್ಡದಾದವು ಮತ್ತು ಅವರ ನಿಯಂತ್ರಣಕ್ಕೆ ಒಳಪಟ್ಟವು. ಬ್ರಿಟಿಷರಿಗೆ ತುಂಬ ಇಷ್ಟ ಅಂತ ಹೇಳಿದರೆ ಕೋಲ್ಕತ್ತಾ. ಅದು ಬಹಳ ವರ್ಷಗಳ ಕಾಲ ರಾಜಧಾನಿ ಕೂಡ ಆಗಿತ್ತು. 1911ರಲ್ಲಿ ಬ್ರಿಟಿಷರ ರಾಜ ಬಂದ, ಕಿಂಗ್ ಜಾರ್ಜ್ ಬಂದ. ಅವನು ಬಂದಾಗ ಹೇಳ್ದ, ನಾವು ನಮ್ಮ ಒಂದು ರಾಜಧಾನಿಯನ್ನು ಕೋಲ್ಕತ್ತಾದಿಂದ ದೆಹಲಿಗೆ ಸ್ಥಳಾಂತರ ಮಾಡ್ತೀವಿ, ಶಿಫ್ಟ್ ಮಾಡ್ತೀವಿ ಹಾಗೆ ಅಂತ. ಯಾಕೆ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ಇದು ಇತಿಹಾಸದ ಒಂದು ತಿರುವು. ಅಲ್ಲಿವರೆಗೆ ಕಲ್ಕತ್ತಾ ರಾಜಧಾನಿಯಾಗಿತ್ತು, ದೆಹಲಿ ರಾಜಧಾನಿ ಆಗಿದೆ ಯಾಕೆ? ಇದು ಬಹಳ ಸ್ವಾರಸ್ಯವಾದ, ವಿಚಿತ್ರವಾದ ಇತಿಹಾಸದ ಒಂದು ತಿರುವು. ಬಂಗಾಳ ಬಹಳ ಅದ್ಭುತವಾದ್ದು. ಬಂಗಾಳಿ ಸಾಹಿತ್ಯ ಆಗ್ಬೋದು, ಬಂಗಾಳದ ಒಂದು ಸಂಗೀತ ಆಗ್ಬೋದು, ಬಂಗಾಳದ ಜನ ಆಗ್ಬೋದು, ಬಹಳ ಅದ್ಭುತವಾದವರು. ಒಂದು ಕಾಲದಲ್ಲಿ ಒಂದು ಮಾತಿತ್ತು, ಇವತ್ತು ಬಂಗಾಳಿಗಳು ಏನು ಯೋಚನೆ ಮಾಡ್ತಾರೆ, ಭಾರತದ ಉಳಿದ ಜನ 100 ವರ್ಷಗಳ ನಂತರ ಯೋಚನೆ ಮಾಡ್ತಾರೆ ಅಂತ. ಬಂಗಾಳ ಇದ್ದಿದ್ದೇ ಹಾಗೆ. ಇವತ್ತು ಇಸ್ಲಾಮೀಕರಣದ ಕಾರಣಕ್ಕೆ ಇಡೀ ಬಂಗಾಳ ನಾಶ ಆಗಿದೆ. ಆ ಸಾಹಿತ್ಯ ಇಲ್ಲ, ಆ ಸಂಗೀತ ಇಲ್ಲ, ಆ ಕ್ರಾಂತಿಕಾರಿಗಳಿಲ್ಲ. ಬಹಳ ಭಯಾನಕವಾದ ಒಂದು ಸ್ಥಿತಿಗೆ ತಲುಪಿದೆ. ಇಷ್ಟಕ್ಕೂ ಕಾರಣ ಜಾಗೃತಿ ಇಲ್ಲದೆ ಇರೋವಂಥದ್ದು, ನಮಗೆ ಶತ್ರುಬೋಧೆ ಇಲ್ಲದಲೇ ಇರೋವಂಥದ್ದು ಮತ್ತು ಇಸ್ಲಾಮೀಕರಣದ ಅಪಾಯವನ್ನು
ಭಾರತೀಯ ಸಮಾಜ ಗುರುತಿಸದೇ ಇರೋವಂಥದ್ದು. ಎಂಥ ಕ್ರಾಂತಿಕಾರಿಗಳಿದ್ದರು ಹಾಗೆ ಅಂತ ಹೇಳಿದ್ರೆ ಅದ್ಭುತವಾದ ಕ್ರಾಂತಿಕಾರಿಗಳು. ನಮಗೆಲ್ಲ ಗೊತ್ತಾಗುತ್ತೆ, ದೇಶದ ಬೇರೆ ಬೇರೆ ಕಡೆ ಇದ್ದ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಕೂಡ ಬಂಗಾಳದ ಕಡೆ ನೋಡ್ತಾ ಇದ್ದರು. ಏನು ಮಾಡುತ್ತೆ ಬಂಗಾಳದ ಕ್ರಾಂತಿಕಾರಿಗಳು ಏನು ಮಾಡ್ತಾರೆ ಅಂತ. ನಮಗೆಲ್ಲ ಗೊತ್ತೇ ಇದೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಏನಿದೆ, ಸಂಘವನ್ನು ಸ್ಥಾಪಿಸಿದವರು ಕೇಶವ ಬಲಿರಾಮ್ ಹೆಡ್ಗೇವಾರ್ ಅಂತ 1925ರಲ್ಲಿ. ಅವರು ಅದಕ್ಕಿಂತ ಮೊದಲು ಸ್ವಾತಂತ್ರ್ಯ ಹೋರಾಟದಲ್ಲಿದ್ದರು, ಕಾಂಗ್ರೆಸ್ಸಿನ ಒಂದು ಚಳವಳಿಗಳಲ್ಲಿ ಭಾಗವಹಿಸ್ತಾ ಇದ್ದರು, ಜೈಲಿಗೂ ಹೋಗಿದ್ದರು. ಅವರು ಕೂಡ ಬಂಗಾಳಕ್ಕೆ ಹೋಗಿ ಅಲ್ಲಿ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರು. ಯಾವ ರೀತಿ ಹೋರಾಟ ನಡೀತಾ ಇದೆ, ಯಾವ ರೀತಿ ಭಾರತವನ್ನು ವಿಮುಕ್ತವನ್ನಾಗಿ ಮಾಡೋದಕ್ಕೆ ಸಾಧ್ಯ ಅಂತ. ಯಾಕೆ ಅಂತಂದರೆ ಅಹಿಂಸಾತ್ಮಕ ಹೋರಾಟಕ್ಕೆ ಯಾರೂ ಕೂಡ ಬ್ರಿಟಿಷರು ಅದಕ್ಕೆ ಸೊಪ್ಪಾಗ್ತಾ ಇರಲಿಲ್ಲ, ಅದನ್ನು ಪರಿಗಣಿಸ್ತಲೂ ಇರಲಿಲ್ಲ. ಆದರೆ ಒಬ್ಬ ಕ್ರಾಂತಿಕಾರಿಯ ಒಬ್ಬ ಕರಪತ್ರಕ್ಕೆ, ಒಂದು ಘೋಷಣೆಗೆ ಹೆದರ್ತಾ ಇದ್ದರು. ಅವ್ರಿಗೆ ಗೊತ್ತಿತ್ತು ಇದು ಮಾತ್ರ ನಮಗೆ ಅಪಾಯ ತರೋದಕ್ಕೆ ಸಾಧ್ಯ ಅಂತ. 1857ರಲ್ಲಿ ಏನಾಯಿತು, ಸಶಸ್ತ್ರ ಕ್ರಾಂತಿ, ಯುದ್ಧ, ಪ್ರತಿಭಟನೆ, ಹೋರಾಟ ಆಯಿತು. ಅದಕ್ಕೆ ಅವರು ಹೆದರು ಹೋದರು. ಬಂಗಾಳದ ನೋಡಿ ಎಷ್ಟು ಅದ್ಭುತ ಅಂತ, ಅನುಶೀಲನಾ ಸಮಿತಿ ಹಾಗೆ ಅಂತ. ಈ ಸಮಿತಿನಲ್ಲಿ ಕೂಡ ಅನೇಕ ಕ್ರಾಂತಿಕಾರಿಗಳು ಹೋರಾಟ ಮಾಡ್ತಾಯಿದ್ರು. ಅರವಿಂದ್ ಘೋಷರ ಹೆಸರು ಕೇಳ್ತೀವಿ, ಬಾರೀಂದ್ರ ಘೋಷರ ಹೆಸರು ಕೇಳ್ತೀವಿ, ಬಾಘಾ ಜತಿನ್ ಅಂತ ಬಹಳ ದೊಡ್ಡ ಹೋರಾಟ ಅವರದ್ದು, ಅವರ ತಂಡದ್ದು. ಇವರೆಲ್ಲರದ್ದು ಕೂಡ ಅನುಶೀಲನಾ ಸಮಿತಿ ಹಾಗೆ ಅಂತ. ಹಾಗೆ ಇನ್ನೊಂದು ಜುಗಾಂತರ್ ಅಂತ, ಅಂದರೆ ಯುಗಾಂತರ ಅನ್ನೋದು ಪದ, ಬಂಗಾಳಿನಲ್ಲಿ ಅದನ್ನು ಜುಗಾಂತರ್ ಅಂತ ಹೇಳ್ತಾರೆ. ಅದಕ್ಕೆ ರಾಸ್ ಬಿಹಾರಿ ಬೋಸ್ ಅವರು ಬಹಳ ದೊಡ್ಡ ಕೊಡುಗೆ. ಅವರ ಸಂಘಟನೆ, ಅವರೇನೆ ಯಾವುದನ್ನು ಇಂಡಿಯನ್ ನ್ಯಾಷನಲ್ ಫೌಜ್, ಆಜಾದ್ ಹಿಂದ್ ಫೌಜ್, ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ಕರಿತೀವೋ ಅದರ ಸ್ಥಾಪಕರವರು. ನಂತರ ಅವರು ಸುಭಾಷ್ ಚಂದ್ರ ಬೋಸ್ ಅವರಿಗೆ ಅದನ್ನು ವಹಿಸಿಕೊಟ್ರು. ಆ INA, ಇಂಡಿಯನ್ ನ್ಯಾಷನಲ್ ಆರ್ಮಿದ ಹೋರಾಟ ಬಹಳ ಅದ್ಭುತವಾದ್ದು. ಆ ಕಾರಣಕ್ಕೆ ನಮಗೆ ಸ್ವಾತಂತ್ರ್ಯ ಬರೋದಕ್ಕೆ ಸಾಧ್ಯ ಆಯಿತು. ಢಾಕಾದಲ್ಲಿ ಕೂಡ ಇತ್ತು, ಢಾಕಾ ಭಾರತದ ಭಾಗ ಆಗಿತ್ತು. ಈಗ ಢಾಕಾ ಆಗಲಿ, ಪೂರ್ವ ಪಾಕಿಸ್ತಾನ ಅಥವಾ ಬಾಂಗ್ಲಾದೇಶ ಆಗಲಿ, ಅದನ್ನು ಕಣ್ಮುಂದೆ ತಂದುಕೊಂಡ್ರೆ ಬಹಳ ನೋವಾಗುತ್ತೆ. ಅಲ್ಲಿ ಭಾರತೀಯರ ಅಮಾನುಷವಾದ ಹತ್ಯೆ ನಡೀತಾ ಇದೆ. ಅಲ್ಲಿ ಢಾಕಾ ಹಿಂದೆ ಹೇಗಿತ್ತು ಅಂದರೆ, ಸುಮಾರು 100 ವರ್ಷಗಳ ಮೊದಲು ಢಾಕಾ ಅನುಶೀಲನ ಸಮಿತಿ ಹಾಗೆ ಅಂತ. ಇದರಲ್ಲಿ ಕೂಡ ಅನೇಕ ಕ್ರಾಂತಿಕಾರಿಗಳು ಹೋರಾಟ ಮಾಡ್ತಾಯಿದ್ರು. ಬಹಳ ದೊಡ್ಡ ಹೋರಾಟ ಅದು. ಈ ಕಾರಣಕ್ಕೆ ಕಿಂಗ್ ಜಾರ್ಜ್ ಮತ್ತು ಬ್ರಿಟಿಷರು ನಿರ್ಧಾರ ಮಾಡಿದ್ದು ಯಾಕೆ ಅಂತಂದರೆ, ಇಲ್ಲಿ ಇದ್ದರೆ ನಮಗೆ ನೆಮ್ಮದಿಯಿಂದ ಇರೋದಕ್ಕೆ ಈ ಕ್ರಾಂತಿಕಾರಿಗಳು ಬಿಡೋದಿಲ್ಲ. ಹಾಗಾಗಿ ಹೋಲಿಕೆಯಲ್ಲಿ ಪರವಾಗಿಲ್ಲ ಅನ್ನೋಂಥ ದೆಹಲಿಗೆ ಅವರು ಸ್ಥಳಾಂತರ ಆದರು. ಆ ಒಂದು ನಿರ್ಧಾರ ಕಿಂಗ್ ಜಾರ್ಜ್ ಪ್ರಕಟಿಸಿದ್ದು 1911ರಲ್ಲಿ. ಅದಾದ ನಂತರ ಆ ದೆಹಲಿನಲ್ಲೇನಾಯಿತು, ಹೊಸದೊಂದು ನಗರದ ನಿರ್ಮಾಣ ಆಯಿತು. ಅದರ ಶಿಲ್ಪಿ, ವಾಸ್ತುಶಿಲ್ಪಿ ಅಂತ ಹೇಳ್ತಾರೆ, ಆರ್ಕಿಟೆಕ್ಟು, ಅವನು ಲುಟೆನ್ಸ್ ಅಂತ. ಆ ಲುಟೆನ್ಸಿನ ಪ್ರತಿಮೆ ಇತ್ತೀಚಿನವರೆಗೆ ರಾಷ್ಟ್ರಪತಿ ಭವನದಲ್ಲಿತ್ತು. ಅದು ಆ್ಯಕ್ಚುಲಿ ವೈಸ್ರಾಯ್ ಹೌಸ್ ಆಗಿತ್ತು. ಆ ಲುಟೆನ್ಸ್ ಪ್ರತಿಮೆ ಕೂಡ ಇತ್ತು, ಬಸ್ಟ್ ಪ್ರತಿಮೆ. ಯಾಕೆ ಅಂತ ಹೇಳಿದರೆ ಅದನ್ನು ಅದ್ಭುತವಾಗಿ ರೂಪಿಸ್ತಾ ಹಾಗೆ ಅಂತ. ಇವತ್ತು ಕೂಡ ಈ ಒಂದು ಇದಾಗಿ ಒಂದು ಶತಮಾನ ಆಗ್ತಾ ಬಂತು. ನವದೆಹಲಿಯ ನಿರ್ಮಾಣ ವಿನ್ಯಾಸ ನೋಡಿದ್ರೆ ಆಶ್ಚರ್ಯ ಪಡುವಂಥ, ಸಂತೋಷ ಪಡುವಂಥ ಅದ್ಭುತವಾದ ವಿನ್ಯಾಸ ಅದು. ಆ ಲುಟೆನ್ಸ್ ಅವನ ಹೆಸರಲ್ಲೇ ಅನೇಕ ಪ್ರದೇಶಗಳು ಇವೆ. ಇವತ್ತು ಇತ್ತೀಚೆಗೆ ಆ ಲುಟೆನ್ಸ್ ಪ್ರತಿಮೆಯನ್ನು ಬದಲಾಯಿಸಿ ಅಲ್ಲಿ ರಾಜಾಜಿಯವರ ಪ್ರತಿಮೆಯನ್ನು ಇದು ಮಾಡಬೇಕು ಹಾಗೆ ಅಂತ ಒಂದು ಪ್ರಯತ್ನ. ಆದರೆ ಲುಟೆನ್ಸ್ ಒಬ್ಬ ವಾಸ್ತುಶಿಲ್ಪಿ, ಅವನ ಕೊಡುಗೆ ಇದೆ. ಅದಕ್ಕಿಂತ ಮುಖ್ಯವಾಗಿ ಯಾರು ಇದ್ದಾರೋ ಅವರ ಒಂದು ರಸ್ತೆಗಳನ್ನು, ಪ್ರದೇಶಗಳನ್ನು ಬದಲಾಯಿಸುವಂಥದ್ದು ಸೂಕ್ತ ಅನ್ನೋದನ್ನು ನಮ್ಮ ಆಡಳಿತ, ರಾಜಕೀಯ ಪಕ್ಷಗಳು ಗಮನಿಸಬೇಕು ಹಾಗೆ ಅಂತ. ನೋಡಿ, ಇಲ್ಲಿ ಇನ್ನೊಂದು ವಿಷಯನೂ ಕೂಡ ಹೇಳಬಹುದು. ಇದು ಕೂಡ ಇತಿಹಾಸದ ಬಹಳ ವಿಶೇಷವಾದ ಸಂಗತಿ. ಇದು ಸೈಯದ್ ಅಹಮದ್ ಖಾನ್ ಅಂತ ಇದ್ದರು. ಅವರು 19ನೇ ಶತಮಾನದಲ್ಲಿ
ಅವರು ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿ ಉದ್ಯೋಗಿ ಕೂಡ ಆಗಿದ್ದರು ಅವರು. ಅವರಿಗೆ ಇಂಗ್ಲೀಷ್ ಶಿಕ್ಷಣದ ಬಗ್ಗೆ ಅಪಾರವಾದ ಒಂದು ಶ್ರದ್ಧೆ, ಭಕ್ತಿ. 1875ರಲ್ಲಿ, ಅದು ಸುಮಾರು 151 ವರ್ಷಗಳ ಹಿಂದೆ ಅವರೇನು ಮಾಡಿದ್ರು, ಮೊಹಮ್ಮಡನ್ ಒಂದು ಕಾಲೇಜ್ ಅಂತ ಸ್ಥಾಪನೆ ಮಾಡಿದ್ರು. ಯಾರು? ಸೈಯದ್ ಅಹಮದ್ ಖಾನ್ ಅವರು. ಇಂಗ್ಲೀಷ್ ಶಿಕ್ಷಣದ ಅವರು ಶ್ರದ್ಧಾಳು ಅವರು. ಅದು ಅನಂತರ ಅಲಿಗಢ ಯೂನಿವರ್ಸಿಟಿ ಆಯ್ತದು. ಆ ಅಲಿಗಢ ಯೂನಿವರ್ಸಿಟಿ ಏನಾಯಿತು ಅಂತ ಹೇಳಿದ್ರೆ, ಅದು ಇಸ್ಲಾಮಿನ ಜಿಹಾದಿನ ಕೇಂದ್ರ ಆಯಿತು. ಈಗಲೂ ಹಾಗೇ ಇದೆ. ಪಾಕಿಸ್ತಾನದ ಪರಿಕಲ್ಪನೆ ಹುಟ್ಟಿದ್ದು, ಪಾಕಿಸ್ತಾನದ ನಿರ್ಮಾಣ ಆಗಿದ್ದು ಈ ಅಲಿಗಢ ವಿಶ್ವವಿದ್ಯಾಲಯದಲ್ಲಿ. ಅದು ಉತ್ತರ ಪ್ರದೇಶದಲ್ಲಿದೆ. ಇದನ್ನು ಕೂಡ ನಾವು ಇತಿಹಾಸವನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಾಗ ಗೊತ್ತಾಗುತ್ತೆ. ನಮ್ಮ ವಿಕೃತ ಇತಿಹಾಸದಲ್ಲಿ ಏನಾಗುತ್ತೆ, ವಿಕೃತ ಪಠ್ಯಪುಸ್ತಕಗಳಲ್ಲಿ ಸರಿಯಾದ ಚಿತ್ರಣ ಸಿಗೋದೇ ಇಲ್ಲ. ಯಾಕೆ, ಏನು ನಮ್ಮ ಇತಿಹಾಸದಲ್ಲಿ ನಡೀತು ಗೊತ್ತಾಗೋದೇ ಇಲ್ಲ. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ದೆಹಲಿ ಯಾಕೆ ರಾಜಧಾನಿ ಆಯಿತು, ಕಲ್ಕತ್ತಾದಿಂದ ಯಾಕೆ ಬದಲಾವಣೆ ಆಯಿತು, ಕ್ರಾಂತಿಕಾರಿಗಳ ಪಾತ್ರ ಏನಾಯಿತು, ಬ್ರಿಟಿಷರ ಮತ್ತು ಅವರ ನಂತರದವರ ನಿರ್ಧಾರಗಳಲ್ಲಿ ಏನೇನಾಯಿತು, ಅಲಿಗಢ ಯೂನಿವರ್ಸಿಟಿ ಯಾವ ರೀತಿ ಭಾರತವನ್ನು ನಾಶ ಮಾಡೋದಕ್ಕೆ, ವಿಭಜನೆ ಮಾಡೋದಕ್ಕೆ ಕಾರಣ ಆಯಿತು, ಈ ಎಲ್ಲದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಇಲ್ಲಿ ಆ ಬ್ರಿಟಿಷರು ಯಾಕೆ ದೆಹಲಿಯನ್ನು ರಾಜಧಾನಿ ಮಾಡಿಕೊಂಡ್ರು ಅನ್ನೋದು ನಾವು ಗಮನಿಸಿದಾಗ ಆಶ್ಚರ್ಯ ಆಗುತ್ತೆ. ಅದು ಬಂಗಾಳಿಗಳ ಕ್ರಾಂತಿಕಾರಿಗಳ ಬಹಳ ದೊಡ್ಡ ಒಂದು ಕೊಡುಗೆ. ಬ್ರಿಟಿಷರು ಹೆದರು ಹೋಗಿದ್ದರು ಅವರು. ಅವರಿಗೆ ಅದಕ್ಕೆ ಅನ್ನಿಸ್ತು ಹೋಲಿಕೆಯಲ್ಲಿ ದೆಹಲಿ ಉತ್ತಮ ಹಾಗೆ ಅಂತ. ಇದನ್ನು ಕೂಡ ಗಮನಿಸಬೇಕು. ಯಾವ ಕ್ರಾಂತಿಕಾರಿಗಳಿಂದ ಬ್ರಿಟಿಷರು ನಡುಗೆ ಹೋಗ್ತಾ ಇದ್ದರು, ಕೊನೆಗೂ ಕೂಡ ಬ್ರಿಟಿಷರು ಭಾರತವನ್ನು ಬಿಡೋದಕ್ಕೆ ಯಾವ ರೀತಿ ಈ ಕ್ರಾಂತಿಕಾರಿಗಳ ಕೊಡುಗೆನೇ ಮುಖ್ಯವಾದ ಕಾರಣ ಆಯಿತು. ಈ ಎಲ್ಲದನ್ನು ಕೂಡ ನಾವು ಅಧ್ಯಯನ ಮಾಡಬೇಕು. ಅವರಿಗೆ ನಮ್ಮ ಗೌರವವನ್ನು ಸಲ್ಲಿಸಬೇಕು. ನಮಸ್ಕಾರ ಬಂಧುಗಳೇ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.